ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಪೋಹ ಮಾಡುವ ಅಂತ ಹೊರಟಿದ್ದು. ಎಲ್ಲರೂ ಹೇಳ್ತಾರಲ್ಲ ಇದರಲ್ಲಿ ಬ್ರೆಡ್ ಸಿಗೋದಂತ, ಇದು ಸಿಗ್ತದೆ, ನಾವು ಹುಡುಕ್ಬೇಕಷ್ಟೇ. ಓಕೆ, ಹೋಗುವ ಮಾಡಲಿಕ್ಕೆ. ಬನ್ನಿ, ನಿಮಗೂ ತೋರಿಸ್ತೇನೆ ಹೇಗೆ ಮಾಡೋದಂತ ನನ್ನ ಸ್ಟೈಲಲ್ಲಿ. ಆನಿಯನ್ ನಿಮ್ಮ ಸ್ಟೈಲಲ್ಲಿ ಕಟ್ ಮಾಡಿ, ಟೊಮ್ಯಾಟೊ, ಆನಿಯನ್ ಒಂದು, ಟೊಮ್ಯಾಟೊ ಒಂದು ಸ್ಮಾಲ್, ಒಂದು ಲೆಮನ್, ಮತ್ತು ಇದು ಚಿಲ್ಲಿ. ಆಯಿತಾ? ಇದು ರೆಡ್ ಕಲರ್ ಕಾಣ್ತದಲ್ಲ ಚಿಲ್ಲಿ, ಟೇಸ್ಟ್ ಇಲ್ಲ, ಖಾರ ಇಲ್ಲ ಅಂತ ಇಲ್ಲ, ಜಸ್ಟ್ ಸ್ಮೆಲ್ಲಿಗೆ, ಜಸ್ಟ್ ಹೆಸರಿಗೆ ಕ್ಯಾಪ್ಸಿಕಮ್ ಥರ ಇದೆ. ಓಕೆ, ಮಾಡುವ ಬನ್ನಿ. ಇದೇನೆ ಅವಲಕ್ಕಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ, ಅಳತೆ ಏನಿಲ್ಲ, ನಮ್ಮ ಇಷ್ಟ. ಇದನ್ನು ನೀರಲ್ಲಿ ತೊಳೆಯೋದು ಒಂದು ಸಲ ಅಷ್ಟೇ, ತೊಳೆಯೋದಲ್ಲ ಅಂತ ಹೇಳಿದ್ದು ನೆನಪಿಲ್ಲ. ನೀರು ಹಾಕಿ ನೆನೆಸಿಡಿ ಆಯಿತಾ? ಸ್ವಲ್ಪ ಹೊತ್ತು ಅಷ್ಟೇ. ಇಲ್ಲ ಇಲ್ಲಿ ನನಗೆ ಕಾವಲಲ್ಲಿ ಮಾಡ್ತಾ ಇದ್ದೇನೆ. ಸೊ ಗ್ಯಾಸಲ್ಲಿ ಇಡಿ. ಇದಕ್ಕೆ ನಾನು ಒಲಿವ್ ಆಯಿಲ್ ಹಾಕ್ತಾ ಇದ್ದೇನೆ ಆಯಿತಾ? ಎಷ್ಟು ಬರುತ್ತಿಲ್ಲ ಬಟ್ ಹೆಲ್ತಿ, ಸೊ ಅದಕ್ಕೆ ಒಲಿವ್ ಆಯಿಲ್ ಹಾಕ್ತಾ ಇದ್ದೇನೆ. ಇದು ಬೇಗ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹಾಕ್ತೇನೆ ನಾನೀಗ. ಇಲ್ಲ ಉಪ್ಪು ಹಾಕಿದ್ದೇನೆ, ಇದು ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗ್ತದಂತೆ. ಸೊ ಉಪ್ಪು ಹಾಕಿ ಫ್ರೈ ಆಗುತ್ತದೆ ಸ್ವಲ್ಪ ಹೊತ್ತು. ಬೆಳಗ್ಗೆ ನಾನು ಹೇಳಿದ್ರಲ್ಲ, ಆಗ ಇದು ನೀರಲ್ಲಿ ನೆನೆಸಿಟ್ಟಿದ್ದಕ್ಕಲ್ಲ, ಒಂದು ಸಲ ತೊಳಿದ್ರೆ ಅಷ್ಟೇ ನೀರು ಹಾಕಿ ಈಗ ಆಗ್ತದೆ, ಉದುರಾಗಿ ಬರ್ತದೆ. ಸೊ ಮೆಣಸು ಎರಡು ಹಾಕಿದ್ದೇನೆ, ಫ್ರೈ ಆಗ್ತಾ ಉಂಟು, ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಉಪ್ಪು ಹಾಕಿದ್ದೇನೆ, ಇನ್ನು ಸ್ವಲ್ಪ ಖಾರಕ್ಕೆ, ಮೆಣಸು ಖಾರ ಇಲ್ಲ ಅದಕ್ಕೆ ಪುಡಿ ಹಾಕ್ತಾ ಇದ್ದೇನೆ ಖಾರಕ್ಕೆ. ಎಲ್ಲ ಪೌಡರ್ ಹಾಕ್ತಿದ್ದೇನೆ ಟರ್ಮರಿಕ್ಕೆ. ಮಿಕ್ಸ್ ಮಾಡಿ ನಿಂಬೆ ಹಣ್ಣಿಗೆ ನೀರು ಹಾಕಿ ಬೀಜ ಇದೆ ತೆಗಿಬೇಕು. ನಾವು ರೆಡಿ ಮಾಡಿರಲ್ಲ ನೆನೆಸಿಟ್ಟ ಅವಲಕ್ಕಿ ಹಾಕಿಲ್ಲ, ಇನ್ನೂ ಅದನ್ನು ಮಿಕ್ಸ್ ಮಾಡಿ ಅದಾದ್ಮೇಲೆ ಹೀಗೆ ಕಾಣ್ತದೆ. ಬೇಕಾದ್ರೆ ಒಗ್ಗರಣೆ ಹಾಕ್ಬೋದು, ಹಾಕ್ತೇನೆ ನಾನು ತೋರಿಸ್ತೇನೆ. ಒಲಿವ್ ಆಯಿಲ್ ಹಾಕೋದು, ಮತ್ತು ಲಾಸ್ಟಿಗೆ ಕೊತ್ತಂಬರಿ ಹಾಕೋದು ಅಷ್ಟೇ. ಒಗ್ಗರಣೆ ಹಾಕಿದ್ದೇನೆ, ಇನ್ನೂ ಸ್ವಲ್ಪ ಕೊತ್ತಂಬರಿ ಹಾಕೋದು, ಮಿಕ್ಸ್ ಮಾಡಿಬಿಟ್ಟು ತಿನ್ನೋದು ಅಷ್ಟೇ. ಎಲ್ಲ ಹಾಕಿ ಆದಮೇಲೆ ಕೊತ್ತಂಬರಿ ಹಾಕಿದಾದ್ಮೇಲೆ ಸ್ವಲ್ಪ ಲೆಮನ್ ಹಾಕಿ, ಸ್ವಲ್ಪ ಟೇಸ್ಟ್ ಬರ್ತದೆ ಆಯಿತಾ? ಮತ್ತು ಕಡಲೆ ಕೂಡ ಹಾಕ್ಬೋದು ಫ್ರೈ ಮಾಡಿ, ಬಟ್ ಇಲ್ಲಿ ಅಂತ ಇಲ್ಲ. ಸೊ ಹಾಗೆ ತಿನ್ನೋದು. ಒಮ್ಮೆ ನೀವು ಟ್ರೈ ಮಾಡಿ, ಟೇಸ್ಟಿ ಆಗ್ತದೆ ಅಷ್ಟೇ. ಇವತ್ತಿಗೆ ಬಾಯ್, ಮತ್ತೆ ಸಿಗುವ.